ಹಾಯ್ ಮಕ್ಕಳೇ, ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನೋಡಿ. ವೃತ್ತಗಳನ್ನು ವಿವಿಧ ಗುಂಪುಗಳಲ್ಲಿ ಜೋಡಿಸಲಾಗಿದೆ. ಇಲ್ಲಿ ಯಾವ ಗುಂಪು 20 ಭಾಗಾಕಾರ 4 ಸೂಚಿಸುತ್ತೆ ಅಂತ ನಾವೀಗ ಕಂಡುಹಿಡಿಬೇಕು. ಈ ವಿಡಿಯೋವನ್ನು ಪಾಸ್ ಮಾಡಿ ಈ 3ರಲ್ಲಿ ಯಾವುದು 20 ಭಾಗಾಕಾರ 4 ಸೂಚಿಸುತ್ತೆ ಅಂತ ಕಂಡುಹಿಡಿತೀರಾ? ಬನ್ನಿ ಒಟ್ಟಿಗೆ ಮಾಡೋಣ. ಮೊದಲಿಗೆ ನಾವು ಪ್ರತಿ ಗುಂಪು ಯಾವ ಭಾಗಾಕಾರವನ್ನು ಸೂಚಿಸ್ತಿದೆ ಅಂತ ಬರೆಯೋಣ. ಮೊದಲನೇ ಗುಂಪಲ್ಲಿ ನೋಡಿದ್ರೆ ಒಟ್ಟು ಎಷ್ಟು ವೃತ್ತಗಳಿದೆ? 1 2 3 4. ಒಂದು ಕಂಬ ಸಾಲಿನಲ್ಲಿ 4, 2ರಲ್ಲಿ 8, 3ರಲ್ಲಿ 12, 4ರಲ್ಲಿ 16. ಒಟ್ಟು 16 ವೃತ್ತಗಳಿದೆ. 16 ವೃತ್ತಗಳನ್ನು 4 ಗುಂಪುಗಳಾಗಿ ಮಾಡಲಾಗಿದೆ. 4ರ 4 ಗುಂಪುಗಳು. ಇಲ್ಲಿ ಗಮನಿಸಬೇಕು, 4 ಗುಂಪುಗಳು ಕೂಡ ಸಮ ಇದೆ. ಹಾಗಾಗಿ ಇದು ಸಮ ಗುಂಪುಗಳು ಅಂತ ಹೇಳ್ಬೋದು. ಈಗ 16 ಭಾಗಾಕಾರ 4 ಎಷ್ಟು ಬರುತ್ತೆ ಉತ್ತರ? ಪ್ರತಿ ಗುಂಪಿನಲ್ಲೂ 4 ಇರೋದ್ರಿಂದ 16 ಭಾಗಾಕಾರ 4 4ಕ್ಕೆ ಸಮ ಇದೆ. ಹಾಗಾಗಿ ಇದು ನಮ್ಮ ಉತ್ತರ ಅಲ್ಲ. ಎರಡನೇ ಚಿತ್ರದಲ್ಲಿ ಒಟ್ಟು ಎಷ್ಟು ವೃತ್ತಗಳಿದೆ ಎಣಿಸೋಣವಾ? 1 2 3 4 5. ಇಲ್ಲಿ 5, 10, 15, 20, 25. ಒಟ್ಟು 25 ವೃತ್ತಗಳಿದೆ. ಇದನ್ನು ಎಷ್ಟು ಭಾಗಗಳಾಗಿ ಮಾಡಲಾಗಿದೆ? 1 2 3 4 5 ಭಾಗಗಳು, ಅಂದರೆ 5 ಸಮಗುಂಪುಗಳಾಗಿ ಮಾಡಲಾಗಿದೆ. 25 ಭಾಗಿಸು 5 5ಕ್ಕೆ ಸಮ. ಇದು ಕೂಡ ನಮ್ಮ ಉತ್ತರ ಆಗಲಿಲ್ಲ. ಮೂರನೇ ಚಿತ್ರವನ್ನು ನೋಡೋಣ. ಇದರಲ್ಲಿ ಎಷ್ಟು ವೃತ್ತಗಳಿದೆ ಎಣಿಸೋಣ. 1 2 3 4 5, 5, 10, 15, 20. ಒಟ್ಟಾರೆಯಾಗಿ 20 ವೃತ್ತಗಳಿದೆ. 20 ವೃತ್ತಗಳನ್ನು ಎಷ್ಟು ಗುಂಪುಗಳಾಗಿ ಮಾಡಲಾಗಿದೆ? 1 2 3 4 4 ಗುಂಪುಗಳಾಗಿ ಮಾಡಲಾಗಿದೆ. ಇವು ಕೂಡ ಸಮಗುಂಪುಗಳು ಅಂತ ಇಲ್ಲಿ ನಾವು ನೋಡಬಹುದು. ಈಗ 20 ಭಾಗಿಸು 4 ಅನ್ನೋದು ಎಷ್ಟಕ್ಕೆ ಸಮ? 1 2 3 4 5, ಅಂದರೆ ಪ್ರತಿ ಗುಂಪಿನಲ್ಲಿರುವ ವೃತ್ತಗಳಿಗೆ ಸಮ. ಇದು ನಮ್ಮ ಪ್ರಶ್ನೆಯ ಉತ್ತರ. 20 ಭಾಗಿಸು 4 = 5 ಅನ್ನೋದು 20 ವೃತ್ತಗಳನ್ನು 4 ಸಮಗುಂಪುಗಳಾಗಿ ಭಾಗಿಸಿದಾಗ ಪ್ರತಿ ಗುಂಪಿನಲ್ಲೂ 5 ವೃತ್ತಗಳು ಇರುತ್ತೆ ಅನ್ನೋದನ್ನು ಸೂಚಿಸುತ್ತೆ.